ರಾಷ್ಟ್ರೀಯ ಹೆದ್ದಾರಿ ಚರಂಡಿ ಕಾಮಗಾರಿ ವಿರೋಧಿಸಿ ಕರವೇ ಮತ್ತು ನಗರಸಭಾ ಮಾಜಿ ಸದಸ್ಯರ ಆಕ್ರೋಶ. ನಗರದ ಎಂಜಿ ವೃತ್ತದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ಚರಂಡಿ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದ್ದು, ವ್ಯಾಪಾರಸ್ಥರು ಹಾಗೂ ಸ್ಥಳೀಯ ನಿವಾಸಿಗಳ ಹಿತಾಸಕ್ತಿಗೆ ಧಕ್ಕೆಯಾಗ್ತಿದೆ ಅಂತ ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಹಾಗೂ ನಗರಸಭೆಯ ಮಾಜಿ ಸದಸ್ಯರು ಹಾಗೂ ಕಟ್ಟಡ ಮಾಲೀಕರು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ವಿರೋಧ ವ್ಯಕ್ತಪಡಿಸಿದರು. ನಗರದ ಎಂಜಿ ವೃತ್ತದ ಬಳಿ ರಾಷ್ಟ್ರೀಯ ಹೆದ್ದಾರಿ ಕೈಗೊಳ್ಳುತ್ತಿರುವ ಚರಂಡಿ ಕಾಮಗಾರಿಯನ್ನು ವಿರೋಧಿಸಿ ನಗರಸಭಾ ಮಾಜಿ ಸದಸ್ಯ ಎಂ ಮೋಹನ್ ಮಾತನಾಡಿ, ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮದೇನು ತಕರಾರಿಲ್ಲ, ಆದರೆ ವಿಳಂಬ ನೀತಿಯ ಕಾಮಗಾರಿಯಿಂದ ವ್ಯಾಪಾರ ವಹಿವಾಟಿಗೆ ಇನ್ನಿಲ್ಲದ ತೊಂದರೆಯಾಗಲಿದೆ. ಕಾಮಗಾರಿ ಮಾಡಿದ್ರೆ ಸಂಪೂರ್ಣವಾಗಿ ಮಾಡಿ, ಅಲ್ಲಲ್ಲಿ ಗುಂಡಿಗಳನ್ನಾಗಿದ್ದು ಇದರಿಂದ ಸಂಚಾರ ದಟ್ಟಣೆ ಹೆಚ್ಚೋದ್ರ ಜೊತೆಗೆ ಮಳೆಗಾಲದಲ್ಲಿ ನೀರು ನಿಲ್ಲುವ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕರವೇ ಮುಖಂಡ ಜಿಎಲ್ ಅಶ್ವಥ್ ನಾರಾಯಣ್ ಮಾತನಾಡಿ, ಜನರ ಸಮಸ್ಯೆಗಳನ್ನು ಪರಿಗಣಿಸದೆ ಕಾಮಗಾರಿ ನಡೆಸೋದು ಸರಿಯಲ್ಲ. ವ್ಯಾಪಾರಸ್ಥರು ಹಾಗೂ ನಿವಾಸಿಗಳ ಹಿತದೃಷ್ಟಿಯಿಂದ ಯೋಜನೆಯನ್ನು ಮರುಪರಿಶೀಲಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಇಇ ರಾಜಾರೆಡ್ಡಿ ಮಾತನಾಡಿ, ಮಧುಗಿರಿ ರಸ್ತೆಯನ್ನು ಶೀಘ್ರದಲ್ಲೇ ಅಭಿವೃದ್ಧಿಪಡಿಸಬೇಕು. ಕೆಲವು ಕಟ್ಟಡ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿದ್ದರ ಹಿನ್ನೆಲೆಯಲ್ಲಿ ರಸ್ತೆ ಅಭಿವೃದ್ಧಿಗೆ ಹಿನ್ನಡೆಯಾಗ್ತಿದೆ. ನ್ಯಾಯಾಲಯದಲ್ಲಿ ನಮ್ಮ ಇಲಾಖೆಯ ಸರ್ಕಾರಿ ವಕೀಲರು ರಸ್ತೆಯ ಸಂಪೂರ್ಣ ವಿವರಗಳನ್ನು ನೀಡಿ ಪ್ರತಿವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆದುಕೊಂಡೇ ವ್ಯವಸ್ಥಿತವಾದ ರಸ್ತೆಯನ್ನು ಹಾಗೂ ಚರಂಡಿಯನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದರು. ಅವ್ರ್ಯಾರೋ ಪಾಪ ವ್ಯಾಪಾರ ಮಾಡ್ಕೊಂಡು ಕೋರ್ಟ್ ಅಲ್ಲಿ ಇದೆ ಅಂದ್ರೆ 1.5 ವರ್ಷದಿಂದ ಕೋರ್ಟ್ ಅಲ್ಲಿ ಇದೆ. 11 ಜನ ಇದ್ರು, ಇವತ್ತು 100 ಜನ ಕೋರ್ಟ್ ಅಲ್ಲಿ ಹಾಕಿದ್ದಾರೆ. ನಾಳೆ ಇಲ್ಲೂ ಕೋರ್ಟ್ ಅಲ್ಲಿ ಹಾಕ್ತಾರೆ. ಒಂದು ಚರಂಡಿ ಮಾಡ್ಕೊಂಡ್ ಬರ್ತಾ ಇದಾರೆ ಸರ್, ಇಲ್ಲಿ ನಿಲ್ಲಿಸ್ತಾರೆ. ಇವ್ರ ಡೈರೆಕ್ಷನ್ ಇರೋದು ಇಲ್ಲಿ ನಿಲ್ಲಿಸ್ತಾರೆ. ಆದ್ರೆ ರೋಡ್ ಬರೋದು ಅಲ್ಲಿವರೆಗೂ ಬರ್ತಾ ಇದೆ. ರೋಡ್ ಈಗ ಮೆಜರ್ಮೆಂಟ್ ಆಗ್ತದೆ, ಅಲ್ಲಿವರೆಗೂ ರೋಡ್ ಬರ್ತದೆ. ಇಲ್ಲಿ ನ್ಯಾಷನಲ್ ವೇಸ್ಟ್ ಆಗುತ್ತೆ ದುಡ್ಡು. ನಾವು ಕೇಳ್ತಾ ಇದೀವಿ ಅಲ್ಲೇ ಸ್ಟಾಪ್ ಮಾಡಿ ಒಂದೇ ಸಲ ಮುಗಿಸ್ಕೊಂಬಂದ್ ಮಾಡಿ ಅಂತ ನಾವು ಹೇಳ್ತೀವಿ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಇಲ್ಲ. ನಾವು ಕೇಳಿದ್ವಿ. ಈಗ ಅವರು ಎಲ್ಲ ಹೇಳಿದ್ರು ನಮ್ಗೆ ಸೆಂಟ್ರಲ್ ಡೈರೆಕ್ಷನ್ ಬೇಕು, ಎಲ್ಲ ಸರ್ಕಲ್ ಇದೆ ಒಪ್ಕೊಂಡ. ಇದು ಐತಿಹಾಸಿಕ ಸರ್ಕಲ್, ಮಹಾತ್ಮ ಗಾಂಧಿ ವೃತ್ತ ಗೌರಿಬಿದೂರಲ್ಲಿ. ನಾವು ಚೆನ್ನಾಗಿ ಕಾಪಾಡ್ಕೋಬೇಕು, ಚೆನ್ನಾಗಿರ್ಬೇಕು ಸರ್ಕಲ್ ನ. ನಾವು ವೇಸ್ಟ್ ಆಗಕ್ ಬಿಡಲ್ಲ. ಹಾಗಾಗಿ ಜನ ಸಾರ್ವಜನಿಕ ದುಡ್ಡು ವೇಸ್ಟ್ ಆಗೋದು ಬೇಡ. ಮೇನ್ ಅಜೆಂಡಾ ಏನ್ ಗೊತ್ತಾ ನೋಡಿ, ಈಗ ನಿಮಿಷ ಮಾಡ್ಕೊಂಡ್ ಬಂದ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಈಗ ಇಲ್ಲಿ ಮಾಡ್ತಾ ಇದಾರಲ್ಲ, ನಾವು ಕೇಳಿದ್ವಿ ನಾನು ಕೆಲಸ ಮಾಡೋರು ಎಲ್ಲಿವರೆಗೂ ಮಾಡ್ತೀವಿ, ಕಾಪರ್ತಿ ಮೆಡಿಕಲ್ ವರ್ಗೂ ಮಾಡ್ತೀವಪ್ಪ. ಇಲ್ಲಿ ನಿಲ್ಲಿಸಿದಾಗ ಈ ಚರಂಡಿ ಸೆಂಟ್ರ್ ರೋಡ್ ಇದು ರೋಡ್ ಆಗುತ್ತೆ 30-20 ಅಡಿ ಹೋದ್ಮೇಲೆ ಸೆಂಟ್ರ್ ರೋಡ್ ಚರಂಡಿ ಬರುತ್ತೆ ಹೆಂಗಪ್ಪ ಅಂತ. ಅಲ್ಲ ಅಷ್ಟೇ ಸರ್ ನಮ್ಗೆ ಇರೋದು. ನಮ್ಗೆ ಆನ್ಸರ್ ಇಷ್ಟ ಆಗಲಿ, ನೀವು ಕೆಲಸ ಮಾಡ್ಕೊಡ್ರಪ್ಪ ದಯವಿಟ್ಟು. ನಮ್ಮೂರು ಅಭಿವೃದ್ಧಿ ಆಗ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು ಅಂತ ಕರೆಕ್ಟಾಗಿ ಮಾಡಿ ಅಂತ ನಾವು ಹೇಳಿದ್ವಿ ಸರ್. ನಾವು ಇಂಜಿನಿಯರ್ ಕರೆಸಿ ಮಾತಾಡಿದ್ವಿ. ಅವ್ರು ಹೇಳಿದ್ದಾರೆ ನಮಗೆ ಯೂನಿಟ್ ಸ್ಟೇಟಿಂದ ಡೈರೆಕ್ಷನ್ ಬರಬೇಕು, ನಾವೆಲ್ಲ ಪ್ಲಾನ್ ಡಿಸೈನ್ ಮಾಡಬೇಕು. ಸರಿ ಬಂದಾಗೆ ಮಾಡಿ ಸರ್ ಅಂತ ಹೇಳ್ತಾ ಇದ್ದೀವಿ. ನೀವು ಕೋರ್ಟ್ ಹೇಳ್ಬೇಡಿ, ನಿಮಗೆ ನಾನು ಅರ್ಜಿ ಕೊಟ್ಟಲ್ಲ, ಏನು ಕೊಟ್ಟರೆ ನನಗೆ ರೆಸ್ಪಾನ್ಸ್ ಹೇಳಿ, ಅಷ್ಟು ಕೊಡಿ ಸರ್. ಕೊಟ್ಟಿದ್ದೀರೋ ಏನು ಕೊಟ್ಟಿದ್ದೀರೋ ಅಷ್ಟು ಹೇಳಿ. ನೀವು ಕೊಟ್ಟಿರೋದಕ್ಕೆ ನಾವು ಕೊಟ್ಟಿರೋದಕ್ಕೆ ಏನು ಹೇಳಿದ್ದೀರಾ ನಮಗೆ ಅವೆಲ್ಲ ಬೇಕಿಲ್ಲ ಸರ್. ನೀವು ನಾವು ಕೊಟ್ಟಿರೋ ಅರ್ಜಿಗೆ ಏನು ಕೊಟ್ಟಿದ್ದೀರಾ ರೆಸ್ಪಾನ್ಸ್ ಅಷ್ಟು ಹೇಳಿ.